ಒಂದೇ ಥರ ಚಪಾತಿ ಇಲ್ಲ ಪರೋಟ ಉಂಡುಂಡು ಬ್ಯಾಸರು ಬಂದಿತ್ತಂದ್ರೆ ಇಲ್ಲಿ ನೋಡ್ರಿ ಹಿಂಗೆ ಗಾರ್ಲಿಕ್ ಲಚ್ಚ ಪರೋಟ ಮಾಡಿ ನೋಡ್ರಿ. ನೋಡ್ಲಕ್ಕ ಎಷ್ಟು ಚಂದ ಕಾಣತಾವಲ್ರಿ, ತಿನ್ಲಕ್ಕ ಇನ್ನೂ ಟೇಸ್ಟಿ ಇರ್ತಾವ್ರಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಈಗ ಈ ಪರೋಟ ಮಾಡ್ಬೇಕಂದ್ರೆ ನಾವೀಗ ಗೋಧಿ ಹಿಟ್ಟು ನಾದ್ಕೋಬೇಕಲ್ರಿ. ಅದಕ್ಕೆ 2 ಬಟ್ಟಲು ಹಿಟ್ಟಿನಾಗ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ 1 ಬಟ್ಟಲು ನೀರು ಹಾಕಿ ಈಗ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ನಾದ್ಕೋತೇವಲ್ರಿ ಅದೇ ಥರ ನಾದಿ ಇದಕ್ಕೇನು ಮಾಡ್ತೀನಿ ರೀ, ಒಂದು 10 ನಿಮಿಷ ನೆನಿಲಕ್ಕ ಬಿಟ್ಬಿಡ್ತೀನಂತ್ರಿ. ಜಾಸ್ತಿ ಬಿಟ್ಟರು ಏನಾಗಲ್ರಿ. ಅಲ್ಲಿಂದ ತನಕ ಏನು ಮಾಡಮ್ರಿ, ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಮಂತ ಇಲ್ಲಿ ಒಂದು 2 ಚಮಚ ತುಪ್ಪ ತೊಗೊಂಡೇನ್ರಿ. ಇದ್ರ ಜಾಗದಾಗ ನೀವು ಬೆಣ್ಣೆನೂ ತೊಗೋಬೋದು, ನಡೀತದೆ. ಅದ್ರಾಗ ಸ್ವಲ್ಪ ಉಪ್ಪು ಹಾಕೀನಿ, ಚಿಲ್ಲಿ ಫ್ಲೇಕ್ಸು ಮತ್ತು ಈಗ ಆರಿಗ್ಯಾನೋ ಹಾಕೊಳತ್ತೀನಿ ರೀ. ಬೇಕಾದ್ರೆ ಮಿಕ್ಸ್ಡ್ ಹರ್ಬ್ಸ್ ಇದ್ರೆ ಅವನು ಸೇರಿಸ್ಬೋದು ನೀವು. ಮತ್ತು 8ರಿಂದ 10 ಬೆಳ್ಳುಳ್ಳಿ ಏನು ಮಾಡೀನಿ ರೀ ಕುಟ್ಟಿ ಸೇರಿಸೀನಿ. ಹೋಳಿ ಹಾಕೊಳಕ್ಕೆ ಹೋಗಬೇಡ್ರಿ, ಕುಟ್ಟಿನೇ ಹಾಕ್ರಿ. ಮತ್ತು ಸ್ವಲ್ಪ ಕೊತ್ತಂಬರಿನೂ ಸೇರಿಸೀನಿ ರೀ. ಈಗ ಇದಕ್ಕೆ ಚಂದನ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡಿ ಇಟ್ಬಿಡ್ತೀನಂತ. ನೋಡ್ರಿ ಕನ್ಸಿಸ್ಟೆನ್ಸಿ ಹೆಂಗದ ಅಂತ ನಿಮ್ಗೆ ತೋರಿಸ್ತೀನಂತ. ಈ ಥರ ಇರಬೇಕ್ರಿ. ಈಗ ಒಂದು 10 ನಿಮಿಷ ಆಗ್ಯಾದ್ರಿ. ನಮ್ಮ ಹಿಟ್ಟನ್ನು ಇಲ್ಲಿ ಚಲೋ ನೆಂದದ. ಈಗ ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡು ಏನು ಮಾಡ್ತೀನಿ ರೀ, ಇದಕ್ಕೆ ನಾದ್ಕೋತೀನಂತ. ಒಂದು 2 ನಿಮಿಷ ನಾದ್ಕೊಂಡ್ರೆ ಸಾಕ್ರಿ. ಹಿಟ್ಟಿಗೆ ಭಾಳ ಅಳಸ್ನು ಇರಬಾರ್ದು ನಮ್ಮ ಹಿಟ್ಟು. ನೋಡ್ರಿ ಈಗ ಒಂದು ದೊಡ್ಡದು ಉಳ್ಳಿ ನಾ ತೊಗೊಳತ್ತೀನಿ ರೀ. ತೊಗೊಂಡು ಏನು ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆ ಒಣ ಹಿಟ್ಟು ಹಚ್ತೀನಿ ರೀ. ಒಣ ಗೋಧಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಯಾವ ಥರ ಹಚ್ಬೋದು, ನಡೀತದ. ಈಗ ಒಂದು ದೊಡ್ಡದು ಚಪಾತಿ ಲಟ್ಟಿಸ್ಕೋಬೇಕ್ರಿ. ಆದಷ್ಟು ತೆಳ್ಳಗೆ ಮಾಡ್ಕೊರಿ. ಹಿಟ್ಟು ಹಚ್ಕೋತಾ ಏನು ಮಾಡಬೇಕಾಗ್ತದೆ ರೀ, ಒಂದು ದೊಡ್ಡದು ಚಪಾತಿ ಮಾಡ್ಕೋಬೇಕಾಗ್ತದೆ. ದಪ್ಪಂತೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಎಷ್ಟು ಸಾಧ್ಯ ಅದನ್ನು ಅಷ್ಟು ತೆಳ್ಳಗೆ ಲಾಟಿಸಿ ಬಿಡಬೇಕ್ರಿ. ನೋಡ್ರಿ ನಾ ಇಷ್ಟು ದೊಡ್ಡದು ಮಾಡ್ಕೊಂಡೀನಿ. ಈಗ ಕಲಸಿಟ್ಟಿದ್ದು ಈ ಮಸಾಲೆ ಅದಲ್ರಿ, 1 ಚಮಚ ಏನು ಮಾಡ್ತೀನಿ ರೀ ಇದ್ರ ಮೇಲೆ ಹಾಕಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ತೀನಿ ರೀ. ಜಾಸ್ತಿನೂ ಹಚ್ಲಕ್ಕೆ ಹೋಗಬಾರ್ದ್ರಿ. ಇಷ್ಟು ಚಪಾತಿಗೆ 1 ಚಮಚ ಸಾಕ್ರಿ. ಮ್ಯಾಲಿಂದು ಒಂದಿಷ್ಟು ಒಣ ಹಿಟ್ಟು ಉದುರಿಸ್ತೀನಂತ್ರಿ. ಯಾವ್ದಾರ ಹಿಟ್ಟು ಉದುರಿಸ್ರಿ ನಡೀತದ. ಈಗ ನಾ ಹೆಂಗೆ ಇದಕ್ಕೆ ಮಡಚ್ಲತ್ತೀನಂತ ನೋಡ್ಕೊರಿ. ಇಲ್ಲಾಂದ್ರೆ ನೀವು ಕಟ್ ಮಾಡಿನೂ ಲಚ್ಚ ಪರೋಟ ಮಾಡ್ಬೋದು. ಆದರೆ ಇದು ಈಸಿ ಅನ್ನಿಸ್ತದೆ ನನಗೆ. ಈ ಥರ ಮಡಚ್ರಿ. ಸ್ವಲ್ಪ ಇದಕ್ಕೆ ಹಿಂಗೆ ಎಳಿತೀನಿ ರೀ, ಅಂದ್ರೆ ಏನು ರೀ ಸ್ಟ್ರೆಚ್ ಮಾಡ್ಕೋತೀನಂತ. ಈಗ ಹಿಂಗೆ ಗುಂಡಕ್ಕೆ ಸಿಂಬಿ ಸುತ್ಕೋತಾ ಹೋಗ್ಬೇಕ್ರಿ. ಅಂದರೆ ನಮ್ಮದು ಪದರುಗಳು ಚಲೋ ಕಾಣಿಸ್ತಾವ ಮತ್ತು ಚಲೋ ಬರ್ತಾವ್ರಿ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಇದ್ರ ಮೇಲೆ ಒಂದಿಷ್ಟು ಎಳ್ಳು ಹಾಕ್ಲತ್ತೀನಿ ರೀ, ಕರಿ ಎಳ್ಳು. ಇಲ್ಲಾಂದ್ರೆ ಬಿಡಿ ಎಳ್ಳಿದ್ರೆ ಅವನು ಹಾಕ್ರಿ. ಇಲ್ಲಾಂದ್ರೆ ಕಲ್ಲೊಂಜಿ ಇದ್ದು ಅಂದ್ರೆ ಅವನು ಹಚ್ರಿ ನಡೀತದೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಣ ಹಿಟ್ಟು ಉದುರಿಸಿ ಸ್ವಲ್ಪ ಕೈಲಿಂದ ಹಿಂಗೆ ಅವಕ್ಕೆ ಏನು ಮಾಡ್ತೀನಿ ರೀ, ಪ್ರೆಸ್ ಮಾಡ್ತೀನಂತ. ಈಗ ಕೆಳಗೂ ಸ್ವಲ್ಪ ಹಿಟ್ಟು ಉದುರಿಸಿ ಇದಕ್ಕೆ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ಭಾಳ ತೆಳ್ಳಗೂ ಇದಕ್ಕೆ ಲಾಟಿಸ್ಲಕ್ಕ ಹೋಗಬಾರ್ದು, ಪದರುಗಳು ಚಲೋ ಕಾಣಿಸಲ್ಲ. ಅಷ್ಟಕ್ಕಷ್ಟೇ ದಪ್ಪೆ ಲಾಟಿಸ್ಕೋಬೇಕ್ರಿ. ನಾನು ನಿಮಗೆ ತೋರಿಸ್ತೀನಂತ. ನೋಡ್ರಿ ಈವನ್ ಆಗಿ ನಾ ಇಲ್ಲಿ ಲಾಟ್ಸೀನಿ. ಆ ಕಡೆ ನಮ್ದು ಹಂಚು ಬಿಸಿ ಆಗ್ಯದ. ಬಿಸಿ ಹಂಚಿನ ಮೇಲೆ ಇದಕ್ಕೆ ಹಾಕ್ಬಿಡ್ತೀನಂದ್ರಿ. ಮೀಡಿಯಮ್ ಉರಿದಾಗ ಏನು ಮಾಡ್ತೀನಿ ರೀ, ಇದಕ್ಕೆ ಪಲ್ಟಾಸ್ಕೊತಾ ಏನು ಮಾಡ್ತೀನಿ ರೀ, ತುಪ್ಪರ ಇಲ್ಲ ಬೆಣ್ಣೀರ ಹಚ್ಚಿ, ಬೇಕಾದ್ರೆ 1 ಮಗ್ಗಲು ಹಚ್ಚಿರಿ ಇಲ್ಲ 2 ಮಗ್ಗಲು ಹಚ್ಚಿರಿ ನಡೀತದ. ನಾ ಇಲ್ಲಿ 1 ಮಗ್ಗಲು ಹಚ್ಲತ್ತೀನಿ ರೀ. ತುಪ್ಪರ ಇಲ್ಲ ಬೆಣ್ಣೆ ಹಚ್ಚಿರ ಟೇಸ್ಟು ಭಾಳ ಚಲೋ ಬರ್ತದ್ರಿ. ಬೇಕಾದ್ರೆ ನೀವು ಎಣ್ಣೆಗೂ ಆ ಮಸಾಲೆಗಳೆಲ್ಲ ಮಿಕ್ಸ್ ಮಾಡಿ ಈ ಥರ ಪರೋಟ ಮಾಡ್ಕೋಬೋದು. ಅದರ ತುಪ್ಪ ಇಲ್ಲ ಬೆಣ್ಣೆದಾಗ ಮಾಡಿದ್ರದ್ದು ರುಚಿನೇ ಬೇರೆ ಇರ್ತದ್ರಿ. ನೋಡಿರಿ ಸ್ವಲ್ಪ ಬಣ್ಣ ಬರತನ ಹಿಂಗೆ ಕುರ್ಕುರಾಗತನ ಇದಕ್ಕೆ ನಾವು ಬೇಯಿಸ್ಬೇಕಾಗ್ತದೆ. ಬಿಸಿವಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವ್ರಿ. ಬರೀ ಹಾಗೆ ತಿಂದ್ರೂ ನಡೀತಾವ, ಅಷ್ಟು ಚಲೋ ಇರ್ತಾವ. ಇಲ್ಲಾಂದ್ರೆ ನಿಮ್ಮದು ಫೇವ್ರೆಟ್ ಚಟ್ನಿ ಸರಿನೂ ಇದು ತಿನ್ಬೋದ್ರಿ. ಹಾಗಾದ್ರೆ ಇವತ್ತಿಂದು ನಿಮ್ಗೆ ಈ ಗಾರ್ಲಿಕ್ ಲಚ್ಚ ಪರೋಟ ಇಷ್ಟ ಆಗಿರ್ಬೇಕ್ರಿ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ.